ಒಂದೇ ಹೆಲಿಕಾಪ್ಟರ್ನಲ್ಲಿ ಖರ್ಗೆ ಹಾಗೂ ಡಿಕೆ ಶಿವಕುಮಾರ್ ಈಗ ಆಗಮಿಸಿದ್ದಾರೆ. ದಾವಣಗೆರೆಗೆ ಆಗಮಿಸಿದ್ದಾರೆ. ಎಂಬಿಎ ಕಾಲೇಜ್ ಹೆಲಿಪ್ಯಾಡ್ಗೆ ಈಗ ಖರ್ಗೆ ಹಾಗೂ ಡಿಕೆ ಶಿವಕುಮಾರ್ ಆಗಮಿಸಿದ್ದಾರೆ. ಒಂದೇ ಹೆಲಿಕಾಪ್ಟರ್ನಲ್ಲಿ ಖರ್ಗೆ ಹಾಗೂ ಡಿಕೆ ಶಿವಕುಮಾರ್ ಶಾಮನೂರು ಶಿವಶಂಕರಪ್ಪನವರ ಅಂತಿಮ ಯಾತ್ರೆ ನಡೀತಾ ಇದೆ ಒಂದು ಕಡೆಯಲ್ಲಿ, ಮತ್ತೊಂದು ಕಡೆಯಲ್ಲಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಂತ್ಯಕ್ರಿಯೆ ಕೂಡ ನಡೆಯಲಿದೆ. ಅಂತಿಮ ನಮನವನ್ನ ಸಲ್ಲಿಸುವಂತಹ ನಿಟ್ಟಿನಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಹಾಗೂ ಡಿಕೆ ಶಿವಕುಮಾರ್ ಕೂಡ ಈಗ ಆಗಮಿಸಿದ್ದಾರೆ ಅನ್ನುವಂತ ಮಾಹಿತಿ. ರಾಜಕೀಯ ಮುಖಂಡರು ಸೇರಿದಂತೆ ಅನೇಕ ನಾಯಕರು ಆಗಮಿಸಿ ಅಂತಿಮ ನಮನವನ್ನ ಸಲ್ಲಿಸಿದ್ರು. ಅದರ ಜೊತೆಯಲ್ಲಿ ಶಾಮನೂರು ಶಿವಶಂಕರಪ್ಪನವರು ಯಾವುದೇ ಧರ್ಮದ ಭೇದವಿಲ್ಲದೆ ಎಲ್ಲರ ಜೊತೆಗೂ ಕೂಡ ಬೆರೆತುಕೊಂಡಿದ್ದಂಥವರು, ಮೋಸ್ಟ್ ಸೆಕ್ಯುಲರ್ ವಾದಿ ಅಂತ ಕೂಡ ಅವರನ್ನ ಕರೆಯಲಾಗುತ್ತೆ. ಅನೇಕರು ಆಗಮಿಸಿರುವಂತಹ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀವಿ. ಅದರ ಜೊತೆಯಲ್ಲಿ ಅಂತ್ಯಕ್ರಿಯೆಗೆ ಈಗ ಸಿದ್ದತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ. ವೀರಶೈವ ಲಿಂಗಾಯತ ಸಂಪ್ರದಾಯದಂತೆ ಅಂತ್ಯಕ್ರಿಯೆಯನ್ನ ನೆರವೇರಿಸಲಾಗುತ್ತೆ. ಅದರ ಸಿದ್ದತೆಗಳನ್ನ ನಡೆಸಲಾಗ್ತಾ ಇದೆ. ಸಮಾಜದ ಹಿರಿಯರನ್ನ ಕಳ್ಕೊಂಡಿದ್ದೀವಿ, ರಾಜ್ಯ ಒಬ್ಬ ಹಿರಿಯ ನಾಯಕನನ್ನು ಕೂಡ ಕಳ್ಕೊಂಡಿದ್ದೀವಿ. ವಿಶೇಷವಾಗಿ ವೀರಶೈವ ಲಿಂಗಾಯತ ಸಮುದಾಯ ಒಬ್ಬ ಅತ್ಯಂತ ಹಿರಿಯರನ್ನ ಅವತ್ತೊಂದು ಮಾರ್ಗದರ್ಶನ ಕಳ್ಕೊಂಡಿದ್ದೀವಿ. ಇವತ್ತು ಓರ್ವ ಶಿಕ್ಷಣ ರೂವಾರಿಗಳು ದಾವಣಗೆರೆ ಇವತ್ತು ಬೆಳೀಲಿಕ್ಕೆ ಕಾರಣ ಇವತ್ತೊಂದು ಸಹ ಶಾಮನೂರು ಶಿವಶಂಕರಪ್ಪ. ಔದ್ಯೋಗಿಕವಾಗಿಯೂ ಕೂಡ ಅವರು ಬಹಳಷ್ಟು ಅದನ್ನ ಅಭಿವೃದ್ಧಿ ಮಾಡಿದ್ದಾರೆ. ಹೀಗಾಗಿ ದೊಡ್ಡ ಕೊಡುಗೆ ಇವತ್ತು ಲಿಂಗಾಯತ ಸಮುದಾಯಕ್ಕೆ. ಆಮೇಲೆ ವಿಶೇಷವಾಗಿ ದಾವಣಗೆರೆ ಅಂದ್ರೆ ಶಿವಶಂಕರಪ್ಪ ಅವರು ದಾವಣಗೆರೆ ಅನ್ನೋ ರೀತಿ ಆ ದಾವಣಗೆರೆನ ಇದು ಮಾಡಿದ್ದಾರೆ. ಇವತ್ತು ಅವ್ರು ಕಳ್ಕೊಂಡು ಓರ್ವ ಹಿರಿಯರನ್ನ, ಇವತ್ತು ಅಜಾತ ಶತ್ರು ಯಾರಿಗೂ ಕೂಡ ಕೆಟ್ಟ ಬಯಸಿದಿರಲಿಲ್ಲ, ಎಲ್ಲರಿಗೂ ಮಾರ್ಗದರ್ಶನ ಮಾಡ್ಕೊಂಡಂತದ್ದವರು ನಾವು ಕಳ್ಕೊಂಡಿದ್ದೀವಿ. ನಮ್ಮಿಂದ ಅಗಲಿ ಹೋಗಿದ್ದಂಥದ್ದು ತುಂಬಲಾರದ ಒಂದು ನಷ್ಟ ಆಗಿದೆ. ನಾನು ನನ್ನ ವತಿಯಿಂದ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆ ಎಲ್ಲ ಪದಾಧಿಕಾರಿಗಳ ವತಿಯಿಂದ, ಸರ್ಕಾರದ ವತಿಯಿಂದ, ಸಮಸ್ತ ಕರ್ನಾಟಕ ರಾಜ್ಯದ ಜನತೆ ವತಿಯಿಂದ ಅವರಿಗೆ ಶ್ರದ್ಧಾಂಜಲಿಯನ್ನು ಅರ್ಪಿಸುತ್ತಾ ಅವರ ಪರಿವಾರದವರಿಗೆ ಶಕ್ತಿ ಕೊಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಅವರಿಗೆ ಹೃದಯಪೂರ್ವಕ ಶ್ರದ್ಧಾಂಜಲಿಯನ್ನು ಅರ್ಪಿಸುತ್ತೇನೆ. ನಮ್ಮಿಂದ ಅಗಲಿ ಹೋಗಿದ್ದಂಥದ್ದು ಅಂತ್ಯಕ್ರಿಯೆಗೆ ಸಿದ್ದತೆಯನ್ನ ಮಾಡಿಕೊಳ್ತಾ ಇರೋದನ್ನ ಒಂದು ಕಡೆ ಗಮನಿಸ್ತಾ ಇದ್ದೀವಿ. ಮಧ್ಯಮ ವರ್ಗದಲ್ಲಿ ಒಂದು ವ್ಯಾಪಾರಿ ಕುಟುಂಬದಲ್ಲಿ ಜನಿಸಿದಂತ ಶಾಮನೂರು ಶಿವಶಂಕರಪ್ಪ ಅವರು ಮುಂದೊಂದು ದಿನ ಇಡೀ ರಾಷ್ಟ್ರವೇ ತಿರುಗಿ ನೋಡುವಂತಹ ರೀತಿಯಲ್ಲಿ ಬೆಳೆದು ನಿಂತಿದ್ದು ನಿಜಕ್ಕೂ ಕೂಡ ಹೆಮ್ಮೆಯ ವಿಚಾರ, ಅಚ್ಚರಿ ಪಡುವಂತಹ ವಿಚಾರ. ರಾಜ್ಯದ ಒಬ್ಬ ಹಿರಿಯ ರಾಜಕಾರಣಿ, ಒಬ್ಬ ಮುತ್ಸದ್ದಿ ರಾಜಕಾರಣಿ, ಅಖಿಲ ಭಾರತೀಯ ವೀರಶೈವ ಲಿಂಗಾಯತ ಮಹಾಸಭಾದ ರಾಷ್ಟ್ರೀಯ ಅಧ್ಯಕ್ಷರು, ಅಜಾತ ಶತ್ರು ಎಂದೇ ಕರೆಯಲ್ಪಡುವ ಹಿರಿಯರಾಗಿರುವಂತಹ ಶಾಮನೂರು ಶಿವಶಂಕರಪ್ಪನವರು ನಮ್ಮಿಂದ ಇವತ್ತು ಅಗಲಿದ್ದಾರೆ. ಅವರ ಈ ಅಗಲಿಕೆ ಈ ನಾಡಿಗೆ ಹಾಗೂ ವಿಶೇಷವಾಗಿ ವೀರಶೈವ ಲಿಂಗಾಯತ ಸಮಾಜಕ್ಕೆ ಒಂದು ತುಂಬಲಾರದಂತಹ ಒಂದು ನಷ್ಟ ಆಗಿರುವಂಥದ್ದು. ಶಾಮನೂರು ಶಿವಶಂಕರಪ್ಪನವರು ರಾಜಕೀಯ ಕ್ಷೇತ್ರದ ಜೊತೆಗೆ ಶಿಕ್ಷಣ ಕ್ಷೇತ್ರದಲ್ಲಿ ಯಾವ ರೀತಿ ತಮ್ಮ ಸೇವೆಯನ್ನು ಸಲ್ಲಿಸಿದ್ದಾರೆ, ವೀರಶೈವ ಲಿಂಗಾಯತ ಸಮಾಜವನ್ನ ಗಟ್ಟಿಗೊಳಿಸುವ ನಿಟ್ಟಿನಲ್ಲಿ ಯಾವ ರೀತಿ ಅವರ ಕೊಡುಗೆ ಇದೆ ಎನ್ನುವುದು ಇಡೀ ರಾಜ್ಯದ ಜನತೆ ಗೊತ್ತಿದೆ. ವೀರಶೈವ ಲಿಂಗಾಯತ ಪ್ರತ್ಯೇಕ ಧರ್ಮ ಎಂಬ ಕೂಗು ಬಂದಾಗಲೂ ಸಹ ಒಂದೇ ಹೆಲಿಕಾಪ್ಟರ್ನಲ್ಲಿ ಖರ್ಗೆ ಹಾಗೂ ಡಿಕೆ ಶಿವಕುಮಾರ್ ಈಗ ಆಗಮಿಸಿದ್ದಾರೆ. ದಾವಣಗೆರೆಗೆ ಆಗಮಿಸಿದ್ದಾರೆ. ಎಂಬಿಎ ಕಾಲೇಜ್ ಹೆಲಿಪ್ಯಾಡ್ಗೆ ಈಗ ಖರ್ಗೆ ಹಾಗೂ ಡಿಕೆ ಶಿವಕುಮಾರ್ ಆಗಮಿಸಿದ್ದಾರೆ. ಒಂದೇ ಹೆಲಿಕಾಪ್ಟರ್ನಲ್ಲಿ ಖರ್ಗೆ ಹಾಗೂ ಡಿಕೆ ಶಿವಕುಮಾರ್ ಶಾಮನೂರು ಶಿವಶಂಕರಪ್ಪನವರ ಅಂತಿಮ ಯಾತ್ರೆ ನಡೀತಾ ಇದೆ ಒಂದು ಕಡೆಯಲ್ಲಿ, ಮತ್ತೊಂದು ಕಡೆಯಲ್ಲಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಂತ್ಯಕ್ರಿಯೆ ಕೂಡ ನಡೆಯಲಿದೆ. ಅಂತಿಮ ನಮನವನ್ನ ಸಲ್ಲಿಸುವಂತಹ ನಿಟ್ಟಿನಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಹಾಗೂ ಡಿಕೆ ಶಿವಕುಮಾರ್ ಕೂಡ ಈಗ ಆಗಮಿಸಿದ್ದಾರೆ ಅನ್ನುವಂತ ಮಾಹಿತಿ.
ರಾಜಕೀಯ ಮುಖಂಡರು ಸೇರಿದಂತೆ ಅನೇಕ ನಾಯಕರು ಆಗಮಿಸಿ ಅಂತಿಮ ನಮನವನ್ನ ಸಲ್ಲಿಸಿದ್ರು. ಅದರ ಜೊತೆಯಲ್ಲಿ ಶಾಮನೂರು ಶಿವಶಂಕರಪ್ಪನವರು ಯಾವುದೇ ಧರ್ಮದ ಭೇದವಿಲ್ಲದೆ ಎಲ್ಲರ ಜೊತೆಗೂ ಕೂಡ ಬೆರೆತುಕೊಂಡಿದ್ದಂಥವರು, ಮೋಸ್ಟ್ ಸೆಕ್ಯುಲರ್ ವಾದಿ ಅಂತ ಕೂಡ ಅವರನ್ನ ಕರೆಯಲಾಗುತ್ತೆ. ಅನೇಕರು ಆಗಮಿಸಿರುವಂತಹ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀವಿ. ಅದರ ಜೊತೆಯಲ್ಲಿ ಅಂತ್ಯಕ್ರಿಯೆಗೆ ಈಗ ಸಿದ್ದತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ. ವೀರಶೈವ ಲಿಂಗಾಯತ ಸಂಪ್ರದಾಯದಂತೆ ಅಂತ್ಯಕ್ರಿಯೆಯನ್ನ ನೆರವೇರಿಸಲಾಗುತ್ತೆ. ಅದರ ಸಿದ್ದತೆಗಳನ್ನ ನಡೆಸಲಾಗ್ತಾ ಇದೆ. ಓರ್ವ ಸಮಾಜದ ಹಿರಿಯರನ್ನ ಕಳ್ಕೊಂಡಿದ್ದೀವಿ. ರಾಜ್ಯ ಒಬ್ಬ ಹಿರಿಯ ನಾಯಕನನ್ನು ಕೂಡ ಕಳ್ಕೊಂಡಿದ್ದೀವಿ. ವಿಶೇಷವಾಗಿ ವೀರಶೈವ ಲಿಂಗಾಯತ ಸಮುದಾಯ ಅವತ್ತೊಬ್ಬ ಅತ್ಯಂತ ಹಿರಿಯರನ್ನ ಅವತ್ತೊಂದು ಮಾರ್ಗದರ್ಶನ ಕಳ್ಕೊಂಡಿದ್ದೀವಿ. ಇವತ್ತು ಓರ್ವ ಶಿಕ್ಷಣ ರೂವಾರಿಗಳು ದಾವಣಗೆರೆ ಇವತ್ತು ಬೆಳೀಲಿಕ್ಕೆ ಕಾರಣ ಇವತ್ತೊಂದು ಸಹ ಶಾಮನೂರು ಶಿವಶಂಕರಪ್ಪ. ಔದ್ಯೋಗಿಕವಾಗಿಯೂ ಕೂಡ ಅವರು ಬಹಳಷ್ಟು ಇದನ್ನ ಅಭಿವೃದ್ಧಿ ಮಾಡಿದ್ದಾರೆ. ಹೀಗಾಗಿ ದೊಡ್ಡ ಕೊಡುಗೆ ಇವತ್ತು ಲಿಂಗಾಯತ ಸಮುದಾಯಕ್ಕೆ. ಆಮೇಲೆ ವಿಶೇಷವಾಗಿ ದಾವಣಗೆರೆ ಅಂದ್ರೆ ಶಿವಶಂಕರಪ್ಪ ಅವರು ದಾವಣಗೆರೆ ಅನ್ನೋ ರೀತಿ ದಾವಣಗೆರೆನ ಇದು ಮಾಡಿದ್ದಾರೆ. ಇವತ್ತು ಅವ್ರು ಕಳ್ಕೊಂಡು ಓರ್ವ ಹಿರಿಯರನ್ನ ಇವತ್ತು ಅಜಾತ ಶತ್ರು ಯಾರಿಗೂ ಕೂಡ ಕೆಟ್ಟ ಬಣ್ಣ ಬಯಸಿದಿರಲಿಲ್ಲ, ಎಲ್ಲರಿಗೂ ಮಾರ್ಗದರ್ಶನ ಮಾಡ್ಕೊಂಡ್ಬಂತದ್ದವರು ನಾವು ಕಳ್ಕೊಂಡಿದ್ದೀವಿ. ನಮ್ಮಿಂದ ಅಗಲಿ ಹೋಗಿದ್ದಂಥದ್ದು ತುಂಬಲಾರದ ಒಂದು ನಷ್ಟ ಆಗಿದೆ. ನಾನು ನನ್ನ ವತಿಯಿಂದ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆ ಎಲ್ಲ ಪದಾಧಿಕಾರಿಗಳ ವತಿಯಿಂದ, ಸರ್ಕಾರದ ವತಿಯಿಂದ, ಸಮಸ್ತ ಕರ್ನಾಟಕ ರಾಜ್ಯದ ಜನತೆ ವತಿಯಿಂದ ಅವರಿಗೆ ಶ್ರದ್ಧಾಂಜಲಿಯನ್ನು ಅರ್ಪಿಸುತ್ತಾ ಅವರ ಪರಿವಾರದವರಿಗೆ ಶಕ್ತಿ ಕೊಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಅವರಿಗೆ ಹೃದಯಪೂರ್ವಕ ಶ್ರದ್ಧಾಂಜಲಿಯನ್ನು ಅರ್ಪಿಸುತ್ತೇನೆ. ನಮ್ಮಿಂದ ಅಗಲಿ ಹೋಗಿದ್ದಂಥದ್ದು ಅಂತ್ಯಕ್ರಿಯೆಗೆ ಸಿದ್ದತೆಯನ್ನ ಮಾಡಿಕೊಳ್ತಾ ಇರೋದನ್ನ ಒಂದ್ ಕಡೆ ಗಮನಿಸ್ತಾ ಇದ್ದೀವಿ. ಮಧ್ಯಮ ವರ್ಗದಲ್ಲಿ ಒಂದು ವ್ಯಾಪಾರಿ ಕುಟುಂಬದಲ್ಲಿ ಜನಿಸಿದಂತ ಶಾಮನೂರು ಶಿವಶಂಕರಪ್ಪ ಅವರು ಮುಂದೊಂದು ದಿನ ಇಡೀ ರಾಷ್ಟ್ರವೇ ತಿರುಗಿ ನೋಡುವಂತಹ ರೀತಿಯಲ್ಲಿ ಬೆಳೆದು ನಿಂತಿದ್ದು ನಿಜಕ್ಕೂ ಕೂಡ ಹೆಮ್ಮೆಯ ವಿಚಾರ, ಅಚ್ಚರಿ ಪಡುವಂತಹ ವಿಚಾರ. ರಾಜ್ಯದ ಒಬ್ಬ ಹಿರಿಯ ರಾಜಕಾರಣಿ, ಒಬ್ಬ ಮುತ್ಸದ್ದಿ ರಾಜಕಾರಣಿ, ಅಖಿಲ ಭಾರತೀಯ ವೀರಶೈವ ಲಿಂಗಾಯತ ಮಹಾಸಭಾದ ರಾಷ್ಟ್ರೀಯ ಅಧ್ಯಕ್ಷರು, ಅಜಾತ ಶತ್ರು ಎಂದೇ ಕರೆಯಲ್ಪಡುವ ಹಿರಿಯರಾಗಿರುವಂತಹ ಶಾಮನೂರು ಶಿವಶಂಕರಪ್ಪನವರು ನಮ್ಮಿಂದ ಇವತ್ತು ಅಗಲಿದ್ದಾರೆ. ಅವರ ಈ ಅಗಲಿಕೆ ಈ ನಾಡಿಗೆ ಹಾಗೂ ವಿಶೇಷವಾಗಿ ವೀರಶೈವ ಲಿಂಗಾಯತ ಸಮಾಜಕ್ಕೆ ಒಂದು ತುಂಬಲಾರದಂತಹ ಒಂದು ನಷ್ಟ ಆಗಿರುವಂಥದ್ದು. ಶಾಮನೂರು ಶಿವಶಂಕರಪ್ಪನವರು ರಾಜಕೀಯ ಕ್ಷೇತ್ರದ ಜೊತೆಗೆ ಶಿಕ್ಷಣ ಕ್ಷೇತ್ರದಲ್ಲಿ ಯಾವ ರೀತಿ ತಮ್ಮ ಸೇವೆಯನ್ನು ಸಲ್ಲಿಸಿದ್ದಾರೆ, ವೀರಶೈವ ಲಿಂಗಾಯತ ಸಮಾಜವನ್ನ ಗಟ್ಟಿಗೊಳಿಸುವ ನಿಟ್ಟಿನಲ್ಲಿ ಯಾವ ರೀತಿ ಅವರ ಕೊಡುಗೆ ಇದೆ ಎನ್ನುವುದು ಇಡೀ ರಾಜ್ಯದ ಜನತೆ ಗೊತ್ತಿದೆ. ವೀರಶೈವ ಲಿಂಗಾಯತ ಪ್ರತ್ಯೇಕ ಧರ್ಮ ಎಂಬ ಕೂಗು ಬಂದಾಗಲೂ ಸಹ